ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಈಸಿಯಾದ ಒಂದು ವೆರೈಟಿಯಾದ ಅವಲಕ್ಕಿ, ಅದರಲ್ಲೂ ಹಸಿರು ಅವಲಕ್ಕಿ ಅಥವಾ ಗ್ರೀನ್ ಪೋಹ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಸ್ಲೈಟ್ ವೇರಿಯೇಷನ್ ಮಾಡಿ ನೀವು ಬರೋ ಶಿವರಾತ್ರಿಗೆ ಉಪವಾಸಕ್ಕೂ ಕೂಡ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿ ಆಗುವಷ್ಟು ಪುದೀನ ಸೊಪ್ಪು, ಅರ್ಧ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನು ಹಾಕಿ ನೀರು ಹಾಕದೇ ತರ್ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತರ್ತರಿಯಾಗಿ ರುಬ್ಬಿರಬೇಕು. ಈಗ ನಮ್ಮ ಗ್ರೀನ್ ಮಸಾಲೆ ರೆಡಿಯಾಗಿದೆ, ಹಸಿರು ಮಸಾಲೆ ರೆಡಿಯಾಗಿದೆ. ಇನ್ನು ಒಂದು ಬೌಲಿಗೆ ನಾನು ಅಂದಾಜು 2 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಏನಿದೆ ಅದನ್ನು ಚೆನ್ನಾಗಿ ತೊಳೆದು ಒಂದೆರಡು ಸತಿ ತೊಳೆದು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ನೆನೆ ಹಾಕೋ ಅವಶ್ಯಕತೆ ಇಲ್ಲ ಈ ನಾನು ತೊಗೊಂಡಿರೋ ಅವಲಕ್ಕಿಗೆ. ಈ ರೀತಿ ಮಾಡಿದ್ರೆ ಅವಲಕ್ಕಿ ಉದುರುದ್ರಾಗಿ ಬರುತ್ತೆ. ಇನ್ನು ಒಂದು ಬಾಣಲಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕಿ, ಕಡಲೆಬೇಳೆ ಇದ್ದರೆ ಕಡಲೆಬೇಳೆ ಬೇಕಾದರೂ ಹಾಕ್ಕೊಳ್ಬೋದು. ಸಾಸಿವೆ ಚಿಟಪಟ ಅಂತ ಸಿಡಿಬೇಕಾದ್ರೆ ಕರಿಬೇವಿನ ಸೊಪ್ಪು ಹಾಕಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೇ ನೀವು ಶಿವರಾತ್ರಿ ಹಬ್ಬ ಬರೋ ಯಾವುದಾದ್ರು ಹಬ್ಬಗಳಲ್ಲಿ ಉಪವಾಸಕ್ಕೆ ಮಾಡ್ಕೋತಾ ಇದ್ದರೆ ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಬೋದು. ಅಥವಾ ನೀವು ಡೈಲಿ ಬ್ರೇಕ್ಫಾಸ್ಟಿಗೆ ಮಾಡೋಂಗಿದ್ರೆ ಈರುಳ್ಳಿ ಹಾಕ್ಕೊಳ್ಬೋದು. ಆಪ್ಷನಲ್ ಆಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವೇನು ಹಸಿರು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬಾಡಿಸ್ಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಹೋಗಿ ಘಮ ಅಂತ ಪರಿಮಳ ಬರೋ ತನಕ ನೀವು ಬಾಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನಾನಿಲ್ಲಿ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಗ್ರೀನ್ ಪೋಹ ಆಗಿರೋದ್ರಿಂದ ನಾನು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಇದೇ ಮಸಾಲೆನಲ್ಲೇ ಈ ಹಸಿ ಬಟಾಣಿನೂ ಕೂಡ ಬೇಯಬೇಕು. ಸೊ ಇದನ್ನು ಮುಚ್ಚಿಟ್ಟು ಒಂದು 3 ರಿಂದ 4 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತಂದರೆ ನೀವು ಕಡಲೆಕಾಯಿ ಬೀಜನ ಕೂಡ ಬಳಸ್ಕೊಳ್ಬೋದು. ಅದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿ ಫ್ರೈ ಆಗಿದೆ ಹಾಗೂ ಬಟಾಣಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ವಿಚ್ ಆಫ್ ಮಾಡ್ತೀನಿ. ಮಸಾಲೆ ರೆಡಿ ಆಯಿತು. ಈ ಮಸಾಲೆಗೆ ನಾನು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಹುಳಿಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡು ನಂತರ ನಾವೇನು ಅವಲಕ್ಕಿ ಹಾಗೂ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕಿ ಮಸಾಲೆಗೆ ಅವಲಕ್ಕಿನ ಕಲಿಸ್ಕೊಳ್ಳೋದು. ಬೇಗನೆ ಆಗೋಗ್ಬಿಡತ್ತೆ. ಹಾಗೆ ಒಂದೇ ಥರದ ಅವಲಕ್ಕಿ ಒಗ್ಗರಣೆ ತಿಂದು ಬೋರ್ ಆಗಿದ್ದರೆ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ಬರೋ ಶಿವರಾತ್ರಿಗೆ ಉಪವಾಸ ಮಾಡೋ ಪ್ಲ್ಯಾನ್ ಇದ್ದರೆ ಈರುಳ್ಳಿನ ಸ್ಕಿಪ್ ಮಾಡಿ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು. ನೋಡಿದ್ರಲ್ಲ ಅವಲಕ್ಕಿ ಎಷ್ಟು ಉದುರುದ್ರಾಗಿ ಬಂದಿದೆ, ಒಂದು ಚೂರು ಮುದ್ದೆ ಆಗಿಲ್ಲ. ಸೊ ಈ ಟಿಪ್ನ ನೀವು ಟ್ರೈ ಮಾಡಿ. ತುಂಬ ರುಚಿಯಾದ ಘಮಘಮವಾಗಿರುವಂಥ ಹಸಿರು ಅವಲಕ್ಕಿ ರೆಡಿ ಆಯಿತು. ಟ್ರೈ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.